ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ನಾನಿವತ್ತು ಬಂದಿರುವಂತಹ ಪ್ಲೇಸ್ ಒಂಥರ ಪ್ರಕೃತಿಯ ಮಿಡ್ಲಲ್ಲಿ ತುಂಬ ಸಖತ್ತಾಗಿ ಉಂಟು. ನೋಡ್ಬೋದು, ನಾನಿಲ್ಲಿ ಒಂದು ಸೇತುವೆ ಮೇಲೆ ನಿಂತ್ಕೊಂಡಿದ್ದೇನೆ. ಆ ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ ಎರಡೂ ಸೈಡ್ ವಾಟರ್ ಉಂಟು. ಸಖತ್ತುಂಟು ಈ ಪ್ಲೇಸ್. ಆ್ಯಂಡ್ ಇಲ್ಲಿಗೆ ಯಾಕೆ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ಪೆಷಲ್ ಉಂಟು. ಏನಂತ ಹೇಳಿದರೆ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದೇ ಕಡೆ ಬಿಸಿ ನೀರಿನ ಬುಗ್ಗೆ ಇರುವುದಂತೆ. ಅದು ಇಲ್ಲಿ ನಮ್ಮ ಕರ್ನಾಟಕದ ಪುತ್ತೂರಿನಲ್ಲಿ ಇರುವುದು. ನಾನು ನಮ್ಮ ಬೆಂದ್ರ ತೀರ್ಥಕ್ಕೆ ಬಂದಿದ್ದೇನೆ. ಇದು ಇರ್ದೆ ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲೇ ಹತ್ತಿರದಲ್ಲಿ ಬೆಂದ್ರ ತೀರ್ಥ ಉಂಟು. ಅಲ್ಲಿ ಕಾಣ್ತಾ ಉಂಟು ನೋಡಿ, ಇದುವೇ ಬೆಂದ್ರ ತೀರ್ಥ. ಅಲ್ಲಿಗೆ ಹೋಗುವ. ಈ ಬಿಸಿ ನೀರಿನ ಬುಗ್ಗೆ ಉಂಟಲ್ಲ, ಸಾಧಾರಣ ಒಂದು ಹಿಮಾಲಯದ ಪ್ರದೇಶಗಳಲ್ಲಿ, ಹಿಮಾಲಯದ ತಪ್ಪಲಿನಲ್ಲೆಲ್ಲ ಹೆಚ್ಚಾಗಿ ಬಿಸಿ ನೀರಿನ ಬುಗ್ಗೆಗಳು ಕಾಣ್ತವೆ. ಅಂದರೆ ಅಲ್ಲೆಲ್ಲ ತುಂಬ ಬಿಸಿ ಇರ್ತದಂತೆ. ಬಟ್ ಇಲ್ಲಿ ಒಂದು 100 Fahrenheit ಆ ರೇಂಜಲ್ಲಿ ಬಿಸಿ ನೀರು ಸಿಗ್ತದೆ. ಅಂದರೆ ಒಂದು 37 ಸೆಲ್ಸಿಯಸ್ನಷ್ಟು ಬಿಸಿ ಇರ್ತದೆ. ಇದೊಂಥರ ವಿಶೇಷ. ಆ್ಯಂಡ್ ಈ ಬಿಸಿ ನೀರು ಹೇಗೆ ಆಗ್ತದೆ ಅಂತ ಹೇಳಿದರೆ, ಈ ಭೂಮಿಯ ಕೆಳಗಡೆ ಲಾವ ಅಂತ ಹೇಳಿ ಒಂದು ಬಿಸಿಯಾಗಿರುವಂಥ ವಸ್ತು ಇರ್ತದೆ. ಇಲ್ಲಿಂದ ನೀರು ಕೆಳಗೆ ಹೋಗಿ ಆ ಲಾವ ಇದಕ್ಕೆ ತಾಗಿ ಅಲ್ಲಿಂದ ಬಿಸಿಯಾಗಿ ನೀರು ಮೇಲೆ ಬರುವಂಥದ್ದು. ಈ ಹಿಮಾಲಯದ ತಪ್ಪಲಿನಲ್ಲೆಲ್ಲ ಸಾಧಾರಣ ಉತ್ತರ ಭಾರತದಲ್ಲಿ ತುಂಬ ಕಡೆ ನೋಡಲಿಕ್ಕೆ ಸಿಗ್ಬೋದು. ಬಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲಿ ಒಂದೇ ಕಡೆ ಇರೋದು ಅಂತೇಳಿ ಹೇಳ್ತಾರೆ. ಇಲ್ಲಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ತಾಣ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಉಂಟು. ಅದನ್ನು ಹಾಕಿರ್ತೇನೆ ನೋಡಿ. ಈ ಬೋರ್ಡ್ನಲ್ಲಿ ಇನ್ನೊಂದು ಸಣ್ಣ ಕತೆ ಉಂಟು. ಕಣ್ವ ಮಹರ್ಷಿಗಳ ಶಿಷ್ಯರು ಈ ಕಡೆ ಬರಬೇಕಾದ್ರೆ ಈ ತೊರೆಯ ಹತ್ತಿರದಲ್ಲಿ ಹುಲಿ ಮತ್ತು ದನ ಎರಡು ಕೂಡ, ಆಕಳುಗಳು ಇದೆಲ್ಲ ಒಂದೇ ಕೆರೆಯಿಂದ ನೀರು ಕುಡಿತಾ ಆಟಾಡಿಕೊಂಡಿದ್ವಂತೆ. ಅಂದರೆ ಹುಟ್ಟು ಸಹಜ ಅಂತ ಹೇಳಿ ದ್ವೇಷ ಮರೆತು ಆಟ ಆಡ್ತಾ ಇದ್ವಂತೆ. ಆ ಕಾರಣಕ್ಕಾಗಿ ಕಣ್ವ ಮಹರ್ಷಿಯ ಶಿಷ್ಯರು ಇಲ್ಲಿ ವಿಷ್ಣುಮೂರ್ತಿ ದೇವರ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜಿಸಿದ್ರಂತೆ. ಆರಾಧನೆಯಲ್ಲಿ ತೊಡಗಿದ್ರು ಅಂತ ಹೇಳಿ ಬೋರ್ಡಲ್ಲಿ ಬರೆದೆ. ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಇಲ್ಲೇ ಮುಂದೆ ದಾರಿ ಇದೆ. ಆ್ಯಂಡ್ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮೊದಲು ನಾವಿಲ್ಲಿ ಬೆಂದ್ರ ತೀರ್ಥರ ಒಳಗಡೆ ಒಮ್ಮೆ ಹೋಗಿ ನೋಡುವ. ಆ್ಯಂಡ್ ನಿಮಗೊಂದು ಸ್ಪೆಷಲ್ ವಿಷಯ ಎಂತ ಗೊತ್ತುಂಟಾ, ಅಲ್ಲಿ ಬುಗ್ಗೆ ಬರೋದು ಕಾಣ್ತುಂಟು. ನಾನು ಹೋಗುವಾಗ ಬರ್ತದೆ ಗೊತ್ತಿಲ್ಲ, ಬಟ್ ನಾನು ನೋಡಿದೆ ಈಗ. ಸ್ಲಿಪ್ಪರ್ಸ್ ಒಳಗಡೆ ಹಾಕಲಿಕ್ಕಿಲ್ಲ. ಆ್ಯಂಡ್ ಸ್ಲಿಪ್ಪರ್ಸ್ ಆರ್ ನಾಟ್ ಅಲೌಡ್. ಇಲ್ಲಿ ಸ್ಲಿಪ್ಪರ್ಸ್ ಹಾಕುವ ಹಾಗಿಲ್ಲ. ಒಳಗಡೆ ಹೋಗುವ. ಆ್ಯಂಡ್ ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ಇದುವೇ ಬೆಂದ್ರ ತೀರ್ಥ. ಇದರಲ್ಲಿ ಈಜಾಡಲಿಕ್ಕೆ ಇಲ್ಲ ಅಂತ ಹೇಳಿ ಇಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ. ಇಲ್ಲಿ ಬಂದವರು ಈಜಾಡಲಿಕ್ಕಿಲ್ಲ. ಇದರಲ್ಲಿ ದೇವರಿಗೆ ಅಭಿಷೇಕ ಮಾಡುವಂತಹ ಒಂದು ನೀರಂತೆ. ಇದನ್ನು ಜಾಗ್ರತೆಯಿಂದ ಇಳಿದು ನೀರಿನ ಸ್ಪರ್ಶತೆಯನ್ನು ಮಾಡ್ಬೋದು ಅಂತ ಹೇಳಿ ಬರೆದಿದ್ದಾರೆ. ನಾವೊಂದು ರೌಂಡ್ ಹೋಗಿ ಬರುವ, ಮತ್ತೆ ಬಿಸಿ ನೀರು ಹೇಗೆ ಉಂಟು ಅಂತ ಹೇಳಿ ಮುಟ್ಟಿ ನೋಡುವ. ಆ್ಯಂಡ್ ಇಲ್ಲಿ ಒಂದು ಬೋರ್ಡಲ್ಲಿ ಬರೆದಿದ್ದಾರೆ, ಯಾವುದೇ ನೊರೆ ಬರುವಂತಹ ವಸ್ತುಗಳನ್ನು ಹಿಡ್ಕೊಂಡು ಇಲ್ಲಿ ಕೆರೆಗೆ ಇಳಿದು ಸ್ನಾನ ಮಾಡಬೇಡಿ ಅಂತ ಹೇಳಿ. ನಾನು ಇದನ್ನು ಇಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ತೀರ್ಥ ಸ್ನಾನ ಮಾಡಬೇಕಾದ್ರೂ ಬರೀ ತೀರ್ಥ ಸ್ನಾನ ಮಾತ್ರ ಮಾಡಬೇಕು. ಅಲ್ಲೇ ಬಟ್ಟೆ ಎಲ್ಲ ಬಿಸಾಡಿ ಸ್ನಾನ ಮಾಡಿ ಸೋಪು ನೊರೆ ಎಲ್ಲ ಅಲ್ಲಿ ಹಾಕಿಕೊಂಡು ಅದನ್ನು ಹಾಳು ಮಾಡಿ ಬರೋದಲ್ಲ. ನಮ್ಮ ಒಂದು ಪುಣ್ಯಕ್ಷೇತ್ರಗಳ ಒಂದು ಘನತೆ ಹಾಗೆ ಅದರದೊಂದು ನೀಟ್ನೆಸ್ಸನ್ನು ನಾವು ಮೇಂಟೈನ್ ಮಾಡಬೇಕು. ನಮ್ಮ ಜನಗಳಿಗೆ ಎಷ್ಟು ಹೇಳಿದರೂ ಅದು ಇಲ್ಲವೇ ಇಲ್ಲ ವಿಷಯ ತಲೆಯಲ್ಲಿ. ಅಶ್ವತ್ಥ ಮರಕ್ಕೆ ಒಂದು ರೌಂಡ್ ಪ್ರದಕ್ಷಿಣೆ ಬರುವ. ನಾವು ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ಅಲ್ಲಿದೊಂದು ವೆಲ್ನೆಸ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಅಲ್ಲಿ ಏನೋ ಒಂದು ವಿಷಯಕ್ಕೆ ತುಂಬ ಕ್ಲೀನ್ಲಿನೆಸ್ಸನ್ನು ಅವರು ಮೇಂಟೈನ್ ಮಾಡಿರ್ತಾರೆ. ನಾವು ಕೂಡ ಮೇಂಟೈನ್ ಮಾಡುವಂಥ ಕೆಲಸ ಆಗಬೇಕು. ಆ ಊರಿನವರ ಮಾತ್ರ ಒಂದು ಕೆಲಸ ಅಲ್ಲ ಅದು. ಅದನ್ನು ಮೇಂಟೈನ್ ಮಾಡಬೇಕಾದಂತಹದ್ದು ನಮ್ಮದು ಕೂಡ ಕೆಲಸ. ನಾವೇನು ಅಲ್ಲಿಗೆ ಹೋಗಿರ್ತೇವೆ ನಾವು. ಆ್ಯಂಡ್ ಇದು ಈಗ ಸದ್ಯಕ್ಕೆ ಇಲ್ಲಿ 2 ಸ್ನಾನ ಮಾಡಲಿಕ್ಕೆ ರೂಮ್ಸ್ ಉಂಟು. ಅಂದರೆ ಇದು ಇನ್ನು ಡೆವಲಪ್ ಆಗ್ಬೋದು. ಯಾಕಂತ ಹೇಳಿದರೆ ಇಲ್ಲಿದ್ದು ಶಾಸಕರು ಇಲ್ಲಿಗೆ ಏನು ಅಭಿವೃದ್ಧಿಗೆ ದುಡ್ಡು ಕೊಡ್ತೇನೆ ಅಂದರೆ ದುಡ್ಡು ಮಂಜೂರು ಮಾಡೋದು ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಬ್ಯಾನರಲ್ಲಿ ಉಂಟು. ನೆಕ್ಸ್ಟ್ ಟೈಮ್ ನೀವೇನಾದರೂ ಒಂದು 3 to 4 months ಕಳೆದು ಬರ್ತೀರಾದರೆ ಇಲ್ಲೆಲ್ಲ ಡೆವಲಪ್ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಇದೊಂದು ಪ್ಲೇಸ್ ಉಂಟು. ಇಲ್ಲಿ ಫ್ರಂಟ್ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಉಂಟು. ಇದು ಸ್ನಾನ ಮಾಡುವಂತಹ ಪ್ಲೇಸ್. ಈಗ ಸದ್ಯಕ್ಕೆ ಹೀಗುಂಟು, ಫ್ಯೂಚರಲ್ಲಿ ಡೆವಲಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಆ ಸ್ನಾನ ಮಾಡುವ ಪ್ಲೇಸ್ ಒಂದು ಹಾಗುಂಟು ಬಿಟ್ಟರೆ, ಬಟ್ ಉಳಿದದನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸಖತ್ತುಂಟು ಇದು. ಮೊದಲು ಇಷ್ಟು ಕೂಡ ಇರಲಿಲ್ಲ ಇಲ್ಲಿ. ಈಗ ಚೆನ್ನಾಗಿ ಡೆವಲಪ್ ಮಾಡಿ ಸೂಪರ್ ಆಗಿದೆ. ಬಂದೆಲ್ಲ ನೋಡ್ಕೊಂಡು ಹೋಗ್ಬೋದು. ಇದೊಂಥರ ವಿಶೇಷ, ಈ ಥರ ಪ್ಲೇಸಸ್ ಎಲ್ಲ ಸಿಗೋದು. ಆ್ಯಂಡ್ ನಾವು ಇಳಿದು ನೀರು ಎಷ್ಟು ಬಿಸಿ ಉಂಟು ಅಂತ ಹೇಳಿ ನೋಡುವ.
ಅಷ್ಟು ರಪ್ಪಕ್ಕೆ ಬುಗ್ಗೆ ಬರೋದಿಲ್ಲ, ಗೊಳೆ ಗೊತ್ತಾಗ್ತದ ಗುಳು 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 ಅಂತೇಳಿ ಬರ್ತಾ ಉಂಟು ಗುಳ್ಳೆ. ಸೊ ಒಂಥರ ವಾರ್ಮ್ ಫೀಲ್ ಅಂತ ನನಗೆ ಆಗ್ತಾ ಉಂಟು. ಸೊ ಇಲ್ಲಿ ನಿಂತ್ಕೊಂಡು ಕೂಡಲೇ ಸ್ವಲ್ಪ ಬಿಸಿ 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 ಆ ಫೀಲ್ ಬರ್ತಾ ಉಂಟು. ಸೊ ಕಾಲು ಇಳಿಸ್ಬೋದಾ ಗೊತ್ತಿಲ್ಲ, ಸ್ಪರ್ಶತೆ ಮಾಡಿ ಅಂತ ಹೇಳಿದರೆ. ಸೊ ಕೈಯಲ್ಲಿ ಮುಟ್ಟಿ ನೋಡುವ ಸಾಕು. ಸೊ ನೀರು ಎಷ್ಟು ಬಿಸಿ ಉಂಟು ಅಂತೇಳಿ ನೋಡುವ. ಆ್ಯಂಡ್ ಬೆಂದಿರು ತೀರ್ಥ ಅಂತ ಹೇಳಿದರೆ ಸಾಧಾರಣ ಬೆಂದಿರು ತೀರ್ಥಾಗಿ. ಸೊ ಸ್ನಾನ ಮಾಡುವ ನೀರಿನಷ್ಟು ಲೆವೆಲ್ಗೆ ಉಗುರು ಬೆಚ್ಚಗಿನ ನೀರು. ಇಲ್ಲೇ ಹತ್ತಿರದಲ್ಲಿ ನದಿ ಕೂಡ ಹರಿತಾ ಉಂಟು. ಸೊ ಅಷ್ಟೇ ಸ್ವಲ್ಪ ಗ್ಯಾಪ್ ಇರೋದು. ಸೊ ಇಲ್ಲಿದ್ದು ನೀರು ಅಷ್ಟು ಬಿಸಿ ಉಂಟು. ಸೊ ಆ ನದಿದ್ದು ನೀರು ತುಂಬ ಕೋಲ್ಡ್ ಇರ್ಬೋದು ಪ್ರೊಬ್ಯಾಬ್ಲಿ. ಸೊ ಹೋಗಿ ನೋಡುವ ಅದನ್ನು ಕೂಡ. ಸೊ ಇದು ತುಂಬ ಬಿಸಿ ಉಂಟು. ಸೊ ಇದರಲ್ಲಿ ಆ್ಯಂಡ್ ಇಲ್ಲಿ ಒಂದು ದಿವಸ, ಯಾವುದೋ ಒಂದು ದಿವಸ, ಸೊ ನನಗೆ ಮರೆತು ಹೋಯಿತು, ಇಲ್ಲಿ ಪುಣ್ಯ ಸ್ನಾನ ಆಗ್ತದಂತೆ, ಅಂದರೆ ತೀರ್ಥ ಸ್ನಾನ ಮಾಡ್ತಾರಂತೆ. ಸೊ ಇದರಲ್ಲಿ ಸ್ನಾನ ಮಾಡಿದರೆ ಕೆಲವು ಚರ್ಮ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳಿ. ಸೊ ಇದರಲ್ಲಿ ಎಂತ ಇರ್ತದೆ ಅಂತ ಹೇಳಿದರೆ, ಈ ನೀರಿನಲ್ಲಿ ಗಂಧಕಾಂಶ ಇರ್ತದಂತೆ. ಅದರಿಂದ ನಮ್ಮ ಚರ್ಮ ರೋಗಕ್ಕೆಲ್ಲ ಕೆಲವು ಚರ್ಮ ರೋಗ ನಿವಾರಣೆ ಆಗ್ತದೆ ಅಂತ ಹೇಳಿ ಈ ಕ್ಷೇತ್ರ ತುಂಬ ವಿಶೇಷ. ಬಿಸಿ ಉಂಟು, ನೀರು ಬಿಸಿ ಉಂಟು. ಸೊ ಯು ಕ್ಯಾನ್ ಸಿ, ಅಂದರೆ ಅಷ್ಟು ಬಿಸಿ ಅಂತಲ್ಲ. ಸೊ ಇದು ಬೇರೆ ಉತ್ತರ ಭಾರತದೆಲ್ಲ ತುಂಬ ಬಿಸಿ ಇರ್ತದಂತೆ. ಈ ನೀರು ಸಾಧಾರಣ ಬಿಸಿ ಉಂಟು. ಬಟ್ ದಕ್ಷಿಣ ಭಾರತದಲ್ಲಿ ಒಂದೇ ಕಡೆ ಇರುವಂಥ ಬಿಸಿ ನೀರಿನ ಒಂದು ಪ್ಲೇಸ್, ಬಿಸಿ ನೀರು ಸಿಗುವಂಥ ಪ್ಲೇಸ್, ಅದು ಕೂಡ ನೈಸರ್ಗಿಕವಾಗಿ, ಎಂತ ಕೂಡ ಬೆಂಕಿಯೆಲ್ಲ ಒಲೆ ಎಲ್ಲ ಹತ್ತಿಸ್ಲಿಕ್ಕಿಲ್ಲ, ಬಿಸಿ ನೀರು ಸಿಗ್ತದೆ. ಸೊ ಇಲ್ಲಿ ಸ್ನಾನ ಮಾಡಲಿಕ್ಕೆ ಕೂಡ ಪ್ಲೇಸ್ ಉಂಟು. ಸೊ ಸ್ನಾನ ಮಾಡ್ಬೋದು. ಬಟ್ ಇವಾಗ ಸ್ವಲ್ಪ ಅಷ್ಟೊಂದು ಡೆವಲಪ್ಮೆಂಟ್ ಇನ್ನೂ ಆಗಬೇಕಷ್ಟೇ. ಸೊ ನಾವಿನ್ನು ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಉಂಟಂತೆ. ಸೊ ವಾಕಿಂಗ್ ಡಿಸ್ಟೆನ್ಸಲ್ಲಿದ್ದರೆ ಹೋಗುವ. ನೋಡಿ ಗುಳ್ಳೆ ಬುಗ್ಗೆ ಮೇಲೆ ಬರ್ತಾ ಉಂಟು, ನೋಡ್ತಾ ಇರ್ಬೋದು. ಇದು ಕೆಳಗಿಂದ ನೀರು ಬಿಸಿಯಾಗಿ ಮೇಲೆ ಬುಗ್ಗೆಗಳು ಬರುವುದಂತೆ. ಸೊ ಇನ್ನಲ್ಲಿ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ, ಅದನ್ನು ಕೂಡ ನೋಡಿಕೊಂಡು ಬರುವ. ಸೊ ಹೇಗೆ ಹೋಗಿದ್ದೇವಾ ಹಾಗೆ ಹೊರಗೆ ಬಂದಿದ್ದೇವೆ. ಸೊ ಚಪ್ಪಲ್ ಕೂಡ ಹಾಕಲಿಲ್ಲ ನಾನು. ಸೊ ನನಗಿಲ್ಲಿ ಇಷ್ಟ ಅಂತ ಹೇಳಿದರೆ ತುಂಬ ಕಾಮ್ ಪ್ಲೇಸ್ ಆಯ್ತಾ, ಜನ ಅಷ್ಟೊಂದು ಇಲ್ಲ, ಅಷ್ಟೊಂದಲ್ಲ, ಯಾರು ಸಹ ಇಲ್ಲ, ನಾನು ಒಬ್ಬನೇ ಇರೋದು ಈಗ. ಬಟ್ ನನಗೆ ನಾಯಿ ಬರ್ತದೆ ಅಂತೇಳಿ ಸ್ವಲ್ಪ ಹೆದರಿಕೆ ಆಗ್ತದೆ. ಇಲ್ಲಿ ತೋಟ ಎಲ್ಲ ಉಂಟು, ಸ್ವಲ್ಪ ಮನೆಯದಲ್ಲೆಲ್ಲ ನಾಯಿ ಇದ್ದರೆ ಬಿಟ್ಟಿದ್ರೆ ಸ್ವಲ್ಪ ಅದರದ್ದು ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು. ಸೊ ನಾವೀಗ ಹೋಗ್ತಾ ಇರೋದು ಒಂದು ಇನ್ಫಾರ್ಮೇಷನಲ್ ಬೋರ್ಡ್ ಉಂಟು. ಸೊ ಅದನ್ನೊಮ್ಮೆ ನೋಡುವ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಥಿಂಗ್ ನೀವು ಗಮನಿಸ್ಬೋದು ಎಂತಂತ ಹೇಳಿದರೆ, ನದಿಯ ನೀರು ತುಂಬ ತಗ್ಗಲ್ಲಿ ಉಂಟು, ಇದರ ನೀರು ತುಂಬ ಎತ್ತರದಲ್ಲಿ ಕೂಡ ಉಂಟು. ಸೊ ನೀರು ಬಿಸಿ ಉಂಟು. ನಾನು ಅಂದ್ಕೊಂಡಿದ್ದೆ ಮಳೆಗಾಲ ಅಲ್ಲ ಅಷ್ಟೊಂದು ಬಿಸಿ ಇರಲಿಕ್ಕಿಲ್ಲ ಅಂತ, ಬಟ್ ಬಿಸಿ ಉಂಟು. ಸೊ 106 ಫ್ಯಾರನ್ಹೀಟ್ ಅಂತ ಹೇಳಿದರೆ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ಆಗ್ತದಂತೆ. ಸೊ 37ರಿಂದ 40 ಡಿಗ್ರಿಯಷ್ಟು ಬಿಸಿ ಆಗ್ಬೋದು. ಸೊ ಇದರಲ್ಲಿ ಸ್ನಾನ ಮಾಡಿದರೆ ಕೆಲವೊಂದು ಚರ್ಮ ರೋಗಗಳು ನಿವಾರಣೆ ಆಗ್ತದೆ ಅಂತ ನಾನು ಹೇಳಿದೆ. ಸೊ ಬೋರ್ಡಲ್ಲಿ ಕೂಡ ಸೇಮ್ ಬರೆದಿದೆ. ಸೊ ನಾವು ಇಲ್ಲೇ ಹತ್ತಿರದಲ್ಲಿ ನದಿ ಉಂಟು, ನದಿಗೆ ಒಮ್ಮೆ ಹೋಗುವ. ನದಿಗೆ ಇಳಿದು ನೋಡುವ. ಆ್ಯಂಡ್ ಇಲ್ಲಿ ಒಬ್ಬರು ಲೋಕಲ್ ಅವರು ಸಿಕ್ಕಿದ್ರು ನನಗೆ, ಒಬ್ರು ಅಂಕಲ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಅವರು ಅಂಕಲ್ ಹೇಳಿದರು, ಅಂದರೆ ಇಲ್ಲೆಲ್ಲ ಹತ್ತಿರದಲ್ಲಿ ಬೋರ್ವೆಲ್ ಎಲ್ಲ ತೆಗೆಸಿದ ಕಾರಣ ನೀರು ಸ್ವಲ್ಪ ಕೆಳಗೆ ಹೋಗಿದೆ ಅಂತೆ ಅದರಲ್ಲಿ. ಸೊ ಹಾಗೆ ನೀರು ಈಗ ಸ್ವಲ್ಪ ಕೆಳಗೆ ಉಂಟು, ಇಲ್ಲದ್ರೆ ಮೊದಲೆಲ್ಲ ಸ್ವಲ್ಪ ಮೇಲೆ ಇತ್ತು ಅಂತ ಹೇಳಿದರು. ಸೊ ಈಗ ಹತ್ತಿರದಲ್ಲಿ ಕೆಲವೆಲ್ಲ ಬೋರೆಲ್ಲ ಆಗಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದರು. ಆ್ಯಂಡ್ ಈ ನೀರಲ್ಲಿ ಏಡಿ ಕೂಡ ಉಂಟು, ಅಲ್ಲಿ ಮೇಲೆ ಏಡಿ ಹಿಡಿದಿದ್ದಾರೆ. ಸೊ ನನಗೆ ನೀರಿಗೆ ಹೋಗಲಿಕ್ಕೆ ಸಹ ಸ್ವಲ್ಪ ಏಡಿ ಅಲ್ಲ ಅಂತ ಹೇಳಿದರೆ ಭಯ. ಆ್ಯಂಡ್ ನೀರು ತುಂಬ ಕೋಲ್ಡ್ ಉಂಟಾಯ್ತಾ. ಆ್ಯಂಡ್ ಈ ನೀರಿಗೆ ಕಂಪೇರ್ ಮಾಡಿದರೆ ಅಲ್ಲಿರುವ ನೀರು ಅಷ್ಟು ಬಿಸಿ ಇರೋದು ನಿಜವಾಗಿ ಸಹ ಅದೊಂದು ವಿಸ್ಮಯ ಅಂತ ಹೇಳ್ಬೋದು. ಸೊ ನಿಜವಾಗಿ ಸಹ ನೀರು ತುಂಬ ಉಂಟು. ಈಗ ನೀರು ನೋಡ್ಬೋದು ನೀವು, ಇಲ್ಲಿ ನದಿಯಲ್ಲಿ ತುಂಬ ನೀರುಂಟು. ಆ್ಯಂಡ್ ನಿಜವಾಗಿ ಸಹ ಅದೊಂದು ಸೂಪರ್ ಬಿಸಿ ನೀರು ಇಲ್ಲಿ ಬರ್ತದೆ ಅಂತ ಹೇಳಿದರೆ. ಸೊ ಇದು ನೀರು ತುಂಬ ಕೋಲ್ಡ್ ಉಂಟು. ಇದಕ್ಕೆ ಕಂಪೇರ್ ಮಾಡಿದರೆ ಇಲ್ಲೇ ಹತ್ತಿರದಲ್ಲಿ ಇಲ್ಲೇ ಕಾಣ್ತಾ ಇರ್ಬೋದು, ಮೇಲೆ ಇಲ್ಲೇ ಇರೋದು ಅಲ್ಲಿ ಕೆಳಗೆ ಅದು ಬೆಂದಿರು ತೀರ್ಥ. ಸೊ ಇಲ್ಲಿ ಈ ನದಿಯಲ್ಲಿ ಇಷ್ಟು ಕೋಲ್ಡ್ ನೀರು, ಅಲ್ಲಿ ಬಿಸಿ ನೀರು ಅಂತ ಹೇಳಿದರೆ ನಿಜವಾಗಿ ಸಹ ವಿಶೇಷ. ಸೊ ನದಿಯಲ್ಲಿ ಫುಲ್ ನೀರುಂಟು. ಸೊ ಇಲ್ಲಿ ಹತ್ತಿರದಲ್ಲಿ ತೂಗು ಸೇತುವೆ ಕೂಡ ಉಂಟಂತೆ, ತೂಗು ಸೇತುವೆ. ಸೊ ತೂಗು ಸೇತುವೆ ಆಗಿ ನಾವು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರುವ. ಇಲ್ಲೇ ಹತ್ತಿರದಲ್ಲಿ ಉಂಟಂತೆ ಟೆಂಪಲ್. ಸೊ ಅಲ್ಲಿಗೆ ಒಮ್ಮೆ ಹೋಗಿ ಬರುವ. ಇಲ್ಲಿಂದ ಸ್ವಲ್ಪ ದೂರ ಇರೋದು ಹೇಳಿದರು ಅವರ ಅಂಕಲ್. ಸೊ ಹಾಗೆ ಸೀದಾ ಅಲ್ಲಿಗೆ ಒಮ್ಮೆ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ ಸೀದಾ ಬರುವ ಅಂತ. ಅಲ್ಲಿ ಒಂದು ನಾಯಿ ಉಂಟು ಮಾರೆ, ನನಗೆ ನಾಯಿ ಅಂತ ಹೇಳಿದರೆ ಮೊದಲೇ ಹೆದರಿಕೆ. ಸೊ ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ ಹೇಳಿ, ಹೋಗುವ.
ಸೊ ಈ ತೋಟದ ನಡುವೆ ದಾರಿ ನಿಜವಾಗಿ ಸಹ ಸೂಪರ್ ಉಂಟು ಆ್ಯಂಡ್ ಒಳ್ಳೆ ಕೋಲ್ಡ್ ಉಂಟು. ಈಗ ಮಳೆಗಾಲ ಬಟ್ ಆ್ಯಂಡ್ ಇಲ್ಲಿ ಒಂದು ನಾಯಿ ಸಿಕ್ಕಿದೆ ನನಗೆ. ಸೊ ಅದಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡಲಿಲ್ಲ, ನಾನು ಅಷ್ಟಕ್ಕೆ ನಡ್ಕೊಂಡು ಬಂದೆ. ನನಗೆ ಮತ್ತು ನಾಯಿಗೆ ಉಂಟಲ್ಲ ಆಗೋದಿಲ್ಲ, ಅದು ನನ್ನದು ಪೂರ್ವ ಜನ್ಮದ ಶತ್ರು ಅಂತ ಕಾಣ್ತದೆ. ಸೊ ಹಾಗೆ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ತೂಗು ಸೇತುವೆ ಉಂಟಂತೆ. ಸೊ ತೂಗು ಸೇತುವೆ ಕಳೆದು ಸೀದಾ ಟೆಂಪಲ್ಗೆ ರೀಚ್ ಆಗ್ತದೆ ಹೇಳಿದರು. ಸೊ ಟೆಂಪಲ್ ಇದು ಹೊರಗಿಂದ ಒಮ್ಮೆ ಟೆಂಪಲ್ ಹೇಗೆ ಉಂಟು ಅಂತ ಹೇಳಿ ನೋಡುವ. ಸೊ ಈ ತೋಟದ ಒಳಗೆ ದಾರಿ ಉಂಟಲ್ಲ, ಇದರಲ್ಲಿ ಸೀದಾ ಬರಲಿಕ್ಕೆ. ಸೊ ನೋಡ್ಬೋದು ನಾವು ತೂಗು ಸೇತುವೆದ್ದು ಪ್ಲೇಸಿಗೆ ರೀಚ್ ಆಗಿದ್ದೇವೆ. ಈ ತೂಗು ಸೇತುವೆ ಕಳೆದು ಹೋದರೆ ಟೆಂಪಲ್ ಸಿಗ್ತದಂತೆ. ಸೊ ತೂಗು ಸೇತುವೆ ಎಸ್, ಇಲ್ಲಿಂದ ರೋಪ್ ಕಾಟಿದ್ದಾರೆ ಅಷ್ಟೇ. ನಾ ತುಂಬ ಹುಲ್ಲು ಅಡ್ಡ ಬಂದಿದೆ ಅಂತ ನಿಲ್ಕೊಂಡೆ. ಸೊ ಇಲ್ಲಿ ಹುಲ್ಲು ರೋಪ್ ಅಡ್ಡ ಉಂಟು, ಅಲ್ಲಿ ಹತ್ತಲಿಕ್ಕೆ ದಾರಿ ಬೇರೆ ಉಂಟು. ಸೊ ಅದರಲ್ಲಿ ದಾರಿಯಲ್ಲಿ ನಾವು ಹೋಗಲಿಕ್ಕೆ. ಸೊ ಲೆಟ್ಸ್ ಗೋ, ಟೆಂಪಲ್ಗೆ ಹೋಗಿ ಒಂದು ದೇವರಿಗೆ ಕೈ ಮುಗ್ದು ಬರುವ. ಸೊ ಇವತ್ತು ನಂದೆಂಥದ್ದು ದೆಸೆ ಮಾರೆ, ಸ್ವಲ್ಪ ಮಳೆ ಬಿಟ್ಟಿದೆ, ಇಲ್ಲಾದರೆ ಹೆವಿ ಮಳೆ ಬರ್ತುಂಟು ನಮ್ಮ ಊರಲ್ಲಿ. ಸೊ ತೂಗು ಸೇತುವೆ ಹತ್ರ ಬಂದೆವು. ಆ್ಯಂಡ್ ಈಗ ದೇವಸ್ಥಾನದ್ದು ಕೆಲಸ ಆಗ್ತಾ ಉಂಟಂತೆ. ಹಾಗೆ ದೇವರನ್ನು ಬಾಲಾಲಯದಲ್ಲೆಲ್ಲ ಇಟ್ಟಿದ್ದಾರೆ ಅಂತ, ಹಾಗೆ ಬ್ರಹ್ಮಕಲಶ ಎಲ್ಲ ಉಂಟಂತೆ ಸದ್ಯದಲ್ಲಿ. ಆಹಾ ಚೆಂದ ಆಗ್ತದೆ ಮಾರೆ, ಒಳ್ಳೆ ತೊಟ್ಟಿಲಲ್ಲಿ ತೂಗಿಸಿದಾಗೆ ಆಗ್ತದೆ. ಆಗದ ಬೋರ್ಡಲ್ಲಿ ಓದಿದ್ದೆವು 2 ನದಿಗಳು ಸಂಗಮ ಆಗುವಂಥ ಜಾಗ ಅಂತ ಹೇಳಿ. ಇದೇ ಆ ಜಾಗ. ಸೊ ಆ ಕಡೆಯಿಂದ ಒಂದು ನದಿ ಬರ್ತಾ ಉಂಟು, ಈ ಕಡೆಯಿಂದ ಒಂದು ನದಿ ಬರ್ತಾ ಉಂಟು. ನೀರಂತೂ ಸಖತ್ ಕ್ಲೀನ್ ಉಂಟು, ತುಂಬ ಪ್ಲ್ಯಾಸ್ಟಿಕ್ ಅಂತ ಕಾಣುವುದಿಲ್ಲ. ಸೊ ಈಗ ಸದ್ಯಕ್ಕೆ ದೇವಸ್ಥಾನದಲ್ಲಿ ಕೆಲಸ ಆಗ್ತಾ ಉಂಟು. ಸೊ ಜನವರಿ 5ರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದಂತೆ. ಆ್ಯಂಡ್ ಜನವರಿ 10ಕ್ಕೆ ಬ್ರಹ್ಮಕಲಶ ಅಂತ ಹೇಳಿದರು. ಆ್ಯಂಡ್ ಚಹಾ ಕುಡಿಲಿಕ್ಕೆ ಕೂಡ ಹೇಳಿದರು. ಚಹಾ ಎಲ್ಲ ಕುಡಿದು ಈಗ ಬರ್ತಾ ಇದ್ದೇವೆ. ಸೊ ಊರಿನವರೆಲ್ಲ ತುಂಬ ಒಳ್ಳೆಯವರು, ತುಂಬ ಫ್ರೆಂಡ್ಲಿ ಪೀಪಲ್, ತುಂಬ ಮಾತಾಡಿದ್ರಲ್ಲ. ಆ್ಯಂಡ್ ಹಾಗೆ ಈಗ ದೇವಸ್ಥಾನದಿಂದ ಹೊರಟು ಸೀದಾ ನಾನು ಸ್ಕೂಟ್ರಲ್ಲಿ ಬೆಂದ್ರ ತೀರ್ಥ ಹತ್ರ ನಿಲ್ಲಿಸಿದ್ದೇನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಇಲ್ಲೇ ಹತ್ತಿರದಲ್ಲಿ ಉಪ್ಪಳಿಗೆ ಫಾಲ್ಸ್ ಅಂತ ಹೇಳಿ ಉಂಟಂತೆ. ಸೊ ಗೊತ್ತಿಲ್ಲ ಸಿಗ್ತಾ ಅಂತ, ಸಿಕ್ಕಿದರೆ ಅಲ್ಲಿಗೆ ಕೂಡ ಹೋಗುವ. ಆ್ಯಂಡ್ ಈಗ ಪುನಃ ನಾವು ಬಂದ ರೂಟಲ್ಲಿ ಹೋಗ್ತಿದ್ದೇವೆ. ತೂಗು ಸೇತುವೆ ಕಳೆದು ಬರ್ತಾ ಇದ್ದೇನೆ. ನನಗೆ ಹೆದರಿಕೆ ಯಾವುದಾದ್ರು ಇಲ್ಲ. ಆಗ ಒಂದು ನಾಯಿ ಸಿಕ್ಕಿತ್ತಲ್ಲ, ಪುನಃ ಆ ನಾಯಿ ಒಂದು 4 ನಾಯಿ ಕರ್ಕೊಂಡು ಬಂದಿದ್ರೆ ಅಂತ ಹೇಳಿ ಹೆದರಿಕೆ ಆಗ್ತಾ ಉಂಟು. ಸೊ ನೋಡುವ, ಹೋಗುವ. ಆ್ಯಂಡ್ ನಾನು ಅಲ್ಲಿ ಸ್ಕೂಟ್ರ್ ಹತ್ರ ಹೋಗಬೇಕಷ್ಟೇ ಎಂತ ಮಾಡಿ ಆದರು. ಆ್ಯಂಡ್ ನದಿ ದಾಟಿ ಅಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ನದಿಯಲ್ಲಿ ನೀರಿದ್ದು ಇಲ್ಲಿ ನೋಡಿದರೆ ಹೆದರಿಕೆ ಆಗ್ತದೆ. ಸೊ ಆ್ಯಂಡ್ ಹಾಗೆ ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಪುನಃ ನಾನು ಗಾಡಿ ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇಲ್ಲೇ ಹತ್ತಿರದಲ್ಲಿ ಮಸೀದಿ ಕೂಡ ಉಂಟು. ಆ್ಯಂಡ್ ಇಲ್ಲೇ ಈ ಕಡೆ ಬೆಂದ್ರ ತೀರ್ಥ ಇರುವಂಥದ್ದು. ಸೊ ಇಲ್ಲಿ ಬೆಂದ್ರ ತೀರ್ಥ ಎಲ್ಲ ನೋಡಿ ಮುಗಿಸಿ ಈಗ ನಾವು ಉಪ್ಪಳಿಗೆ ಫಾಲ್ಸ್ ಅಂತ ಇಲ್ಲೆಲ್ಲ ಹತ್ತಿರದಲ್ಲಿ ಉಂಟಂತೆ. ಸೊ ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಆ್ಯಂಡ್ ನಿಮ್ಮ ಹತ್ರ ಎಲ್ಲಿಯಾದರೂ ಪ್ಲ್ಯಾಸ್ಟಿಕ್ ಕಸ ಏನಾದರೂ ಇದ್ದರೆ, ಸೊ ಪ್ಲ್ಯಾಸ್ಟಿಕ್ ಹಾಕಲಿಕ್ಕೆ ಅಂತ ಹೇಳಿಯೇ ಇಲ್ಲಿ ಒಂದು ಪ್ಲೇಸ್ ಉಂಟು. ಸೊ ಇಲ್ಲಿಗೆ ಬಂದು ಪ್ಲ್ಯಾಸ್ಟಿಕ್ ಹಾಕ್ಬೋದು. ಇಲ್ಲಿ ಬ್ಯಾಕಲ್ಲಿ ಕಾಣ್ತಿರೋದು ಬೆಂದ್ರ ತೀರ್ಥ. ಸೊ ಈ ಪ್ಲೇಸಲ್ಲಿ ಪ್ಲ್ಯಾಸ್ಟಿಕ್ ಕಸವನ್ನೆಲ್ಲ ಹಾಕ್ಬೋದು. ಆ್ಯಂಡ್ ಇದೊಂಥರ ಕ್ಲೀನ್ನೆಸ್ ಕಾಪಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ನಿರ್ಧಾರ ಅಂತ ಅನ್ನಿಸ್ತದೆ. ಸೊ ಅಲ್ಲಲ್ಲಿ ಕೆಲವರೆಲ್ಲ ತಿಂದು ಪ್ಲ್ಯಾಸ್ಟಿಕನ್ನೆಲ್ಲ ಅಲ್ಲಲ್ಲೇ ಬಿಸಾಡ್ತಾರೆ. ಇನ್ನು ಕೂಡ ನಮ್ಮಲ್ಲಿ ಕೆಲವರಿಗೆ ಈ ಮ್ಯಾನರ್ಸ್ ಅನ್ನೋದು ಬರಲಿಲ್ಲ. ಸೊ ಗೊತ್ತಿಲ್ಲ ಯಾವಾಗ ಸುಧಾರಣೆ ಆಗ್ತದೆ ಅಂತೇಳಿ, ಸದ್ಯದಲ್ಲೇ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಸೊ ಈಗ ನಾವು ಇಲ್ಲಿಂದ ಬೆಂದ್ರ ತೀರ್ಥದಿಂದ ಹೊರಡ್ತಾ ಇದ್ದೇವೆ. ಇಲ್ಲಿ ಹತ್ತಿರದಲ್ಲಿ ಎಲ್ಲಿಯ ಉಪ್ಪಳಿಗೆ ಫಾಲ್ಸ್ ಅಂತ ಹೇಳಿ ಉಂಟಂತೆ. ಸೊ ಅದು ಹೇಗೆ ಉಂಟು ಅಂತ ಹೇಳಿ ನೋಡಲಿಕ್ಕೆ ಹೋಗುವ. ಸೊ ನಾನಿಲ್ಲಿ ಉಪ್ಪಳಿಗೆ ಫಾಲ್ಸ್ ಅಂತೇಳಿ ಗೂಗಲಲ್ಲಿ ಇತ್ತು ಮಾರೆ, ಹಾಗೆ ನೋಡಿಕೊಂಡು ಬಂದದ್ದು. ಇಲ್ಲಿ ನೋಡುವಾಗ ಇಲ್ಲಿ ಅಂತ ಫಾಲ್ಸ್ ಇಲ್ಲ, ಅದು ಲೆಫ್ಟಿಗೆ ಹೋಗಬೇಕು ತೋರಿಸ್ತುಂಟು. ಲೆಫ್ಟಿಗೆ ಒಂದು ಮಾರ್ಗ ಉಂಟು, ಬಟ್ ಮಾರ್ಗವನ್ನು ತೋರಿಸ್ತಿಲ್ಲ, ನಡೆದುಕೊಂಡು ಹೋಗಬೇಕು ಅಂತೇಳಿ. ನಡೆದುಕೊಂಡು ಹೋಗಬೇಕಾದ್ರೆ ಇಲ್ಲಿ ಕೆಳಗೆ ಗುಂಡಿಗೆ ಹೋಗಬೇಕಷ್ಟೇ. ನಾನು ಆ ಗೂಗಲ್ ಮ್ಯಾಪ್ ಇದು ಹಾಕ್ತೇನೆ, ಯಾವುದು ಸ್ಕ್ರೀನ್ ಶಾಟ್ ಹಾಕ್ತೇನೆ. ಸೊ ಇಲ್ಲಿ ಎಂತ ಇಲ್ಲ ಆಯಿತಾ, ಸುಮ್ಮನೆ ಗೊತ್ತಿಲ್ಲ. ನಾನು ಈ ರೋಡಲ್ಲಿ ಸ್ವಲ್ಪ ಹೋಗಿ ನೋಡಬೇಕಂತ ಆಗ್ತದೆ. ಸೊ ಸ್ವಲ್ಪ ಇದ್ರ ಹೋಗಿ ನೋಡ್ತೇನೆ. ಸೊ ನಾನು ವಾಟರ್ ಫಾಲ್ಸ್ಗೆ ಅಂತ ಹೇಳಿ ಉಪ್ಪಳಿಗೆ ಫಾಲ್ಸ್ ಅಂತೇಳಿ ಅಲ್ಲಿಗೆ ಒಂದು ಪ್ಲೇಸಿಗೆ ಹೋಗಿದ್ದೆ. ಬಟ್ ಅಲ್ಲಿಗೆ ಹೋಗಿ ಆಗುವಾಗ ಅಲ್ಲಿ ಎಲ್ಲಿ ಸಹ ಫಾಲ್ಸೇ ಕಾಣಿಸಲಿಲ್ಲ. ಗೂಗಲ್ ಮ್ಯಾಪ್ ಹೋಯ್ತು ಒಂದು ಕಡೆ ಹೋಯ್ತು, ಒಂದು ಕಡೆ ಸ್ಟ್ರೈಟ್ ರೋಡ್ ಉಂಟು, ಇನ್ನೊಂದು ಕಡೆ ದೊಡ್ಡ ಗುಂಡಿ. ನಾನು ಹಾಗೆ ಮತ್ತೆ ಆ ಸ್ಟ್ರೈಟ್ ರೋಡ್ ಆಗಿರ್ಬೋದು. ಸೊ ವಾಕಿಂಗ್ ಡಿಸ್ಟೆನ್ಸ್ ಅಂತ ಇತ್ತು.
ಸೊ ನಾನು ಸ್ಟ್ರೈಟ್ ರೋಡ್ ಆಗಿರು ವಾಕಿಂಗ್ ಡಿಸ್ಟೆನ್ಸ್ ಅಂತ ಹೇಳಿ ನಾನು ನಡ್ಕೊಂಡು ಅವರು ಗೂಗಲಲ್ಲಿ ಇದ್ದ ಲೊಕೇಶನ್ಗೆ ಗೊತ್ತಿದ್ರೆ ಅಲ್ಲಿ ದೊಡ್ಡ ಗುಂಡಿಗೆ ಬೀಳ್ಬೇಕಿತ್ತು. ಸೊ ನಾನು ಹಾಗೆ ವಾಕಿಂಗ್ ಡಿಸ್ಟೆನ್ಸ್ ಅಂತ ಹೇಳಿ ಅಲ್ಲಿ ಆ, ಸ್ವಲ್ಪ ಫ್ರಂಟ್ ಹೋಗಿ ಒಬ್ಬರ ಹತ್ರ ಕೇಳಿದೆ. ಸೊ ಇಲ್ಲಿ ಉಪ್ಪಳಿಗೆ ಫಾಲ್ಸ್ ಅಂತ ಹೇಳಿ ಉಂಟಂತೆ, ಗೊತ್ತುಂಟಂತೆ. ಅವರೇ ಹೇಳಿದ್ರು ಇಲ್ಲಿ ಉಪ್ಪಳಿಗೆ ಫಾಲ್ಸ್ ಇಲ್ಲ, ಇಲ್ಲಿ ಒಂದು ತೋಡು ಉಂಟು, ಮತ್ತೆ ಫಾಲ್ಸ್ ಎಲ್ಲ ಎಂತ ಇಲ್ಲ ಹೇಳಿದ್ರು. ಮತ್ತೆಂತ ಮಾಡುದು, ಮತ್ತೆ ನಾನು ತಿರುಗಿ ಸೀದಾ ಬಂದೆ. ಸೊ ನಾನು ನನ್ನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಇದಿಷ್ಟು ಇವತ್ತಿನ ಟ್ರಾವೆಲ್ ವ್ಲಾಗ್. ಆ್ಯಂಡ್ ಇನ್ನೊಂದು ಟ್ರಾವೆಲ್ ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್. ತೇಜಸ್ ಕೃಷ್ಣ.